ನಿಮ್ಮ ಪ್ರಕಾರ ಪಳಾರ್ ಸಿನಿಮಾದ ಹೀರೋಯಿನ್ ಕಾವ್ಯ ಅವರ ಅಲ್ವಾ? ಕಮೆಂಟ್ ಮಾಡಿ. ಕಾವ್ಯ ಅನ್ನೋರು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ. ಕಾವ್ಯ ಬೇಡ ಗುರು, ಬೇರೆ ಯಾರು ಹಾಕೊಳ್ಳಿ ಗುರು ಅನ್ನೋರು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇದು ನಿಮ್ಮದೇ ಚಾನಲ್, ಸಿನಿ ರಸಿಕರ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಅದುವೇ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ನಮ್ಮ ಗಿಲ್ಲಿ ನಟ ಅವರ ಪಳಾರ್ ಸಿನಿಮಾದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಏನಪ್ಪಾ ಅಂದ್ರೆ, ಪಳಾರ್ ಸಿನಿಮಾ ಈಗಾಗಲೇ ಸಿಕ್ಕಾಪಟ್ಟೆ ಶೂಟಿಂಗ್ ಬರದಿಂದ ಸಾಗ್ತಾ ಇದೆ. ಈ ಸಿನಿಮಾದ ನಾಯಕಿನ ಯಾಕೋ ಡೈರೆಕ್ಟ್ರು ಒಂಥರ ಗುಪ್ತವಾಗಿ ಇಟ್ಬಿಟ್ಟಿದ್ದಾರೆ. ಬಟ್ ಎಲ್ಲ ಅಭಿಮಾನಿಗಳಿಗೆ 100% ಗೊತ್ತಿದೆ ಯಾರ ನಾಯಕಿ ಅಂತ. ಈ ಪಳಾರ್ ಸಿನಿಮಾದ ನಾಯಕಿ ಕಾವ್ಯ ಅಂತ ಹೇಳಿ 99% ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಆದ್ರೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋವರೆಗೂ ಯಾರು ಕೂಡ ನಿಖರವಾಗಿ ಹೇಳಕ್ ಸಾಧ್ಯ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಈ ಚಿತ್ರತಂಡ ಹೀರೋಯಿನ್ ಹೆಸರನ್ನ ಗೌಪ್ಯವಾಗಿಡಲು ಕಾರಣವೇನು? ಮೋಸ್ಟ್ಲಿ ನನಗೆ ಅನ್ಸುತ್ತೆ ಸಿನಿಮಾ ಬಗ್ಗೆ ಸ್ವಲ್ಪ ಹೈಪ್ ಕ್ರಿಯೇಟ್ ಮಾಡಕ್ಕೆ ಇವ್ರು ಈ ತರ ಮಾಡಿರ್ಬೋದೇನೋ ಅನ್ಸುತ್ತೆ. ಬಟ್ ಅಭಿಮಾನಿಗಳೆಲ್ಲ ಮೆಸೇಜ್ ಆಗ್ತಿರೋದೇ ಕಾವ್ಯ 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 ಅಂತೇಳಿ ಮೆಸೇಜ್ ಆಗ್ತಾ ಇದಾರೆ. ಅಭಿಮಾನಿಗಳ ಆಸೆ ಕಾವ್ಯ ಅವರೇ ಗಿಲ್ಲಿ ಅವರಿಗೆ ಹೀರೋಯಿನ್ ಆಗ್ಬೇಕು ಅನ್ನೋ ಆಸೆ. ಕಾವ್ಯ ಅವರ ಅಲ್ಲದೆ ಬೇರೆ ಯಾರಾದ್ರೂ ಹೀರೋಯಿನ್ ಆದ್ರೆ ನಮ್ಮ ಅಭಿಮಾನಿಗಳಿಗೆ ನಿರಾಸೆ ಆಗೋದಂತೂ 100% ಗ್ಯಾರಂಟಿ. ಯಾಕಂದ್ರೆ ಸಿಕ್ಕಾಬಟ್ಟೆ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕಾವ್ಯ ಅವರೇ ಹೀರೋಯಿನ್ ಆಗ್ಬೇಕು ಅಂತ. ಇನ್ನು ಪಳಾರ್ ಚಿತ್ರತಂಡ ಹೀರೋಯಿನ್ ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅನ್ನೋದೇ ಒಂಥರ ನಿಗೂಢ ಆಗ್ಬಿಟ್ಟಿದೆ. ನಾನಂತೂ 100% ಹೇಳ್ತೀನಿ ಬಾಸ್, ಕಾವ್ಯ ಅವರೇ ಹೀರೋಯಿನ್ ಅಂತ. ನೋಡೋಣ. ನನಗೂ ಕೂಡ ನಿಖರವಾಗಿ ಗೊತ್ತಿಲ್ಲ, ಕಾವ್ಯ ಅವರೇ ಹೀರೋಯಿನ್ ಆಗ್ಬೇಕು. ಯಾಕಂದ್ರೆ ಕಾವ್ಯ ಅವರು ಕೊತ್ತಲವಾಡಿ ಸಿನಿಮಾದಲ್ಲಿ ಎಂತಹ ಮನೋಜ್ಞ ಅಭಿನಯ ಮಾಡಿದ್ದಾರೆ. ಅವರಿಗಿಂತ ಹೀರೋಯಿನ್ ಬೇಕೇನ್ರಿ? ಅವ್ರು ಬಿಟ್ರೆ ಗಿಲ್ಲಿ ಅವರಿಗೆ ಬೇರೆ ಯಾವ ಹೀರೋಯಿನ್ ಕೂಡ ಸೆಟ್ ಆಗಲ್ಲ, ಅದು ಪಳಾರ್ ಸಿನಿಮಾಗೆ. ಯಾಕಂದ್ರೆ ಪಳಾರ್ ಅನ್ನೋ ಒಂದು ಹೆಸರೇ ಆ ರೀತಿ ಇದೆ. ಆ ಒಂದು ಹೆಸರಿಗೆ ತಕ್ಕ ಹಾಗೆ, ಆ ಒಂದು ಸಿನಿಮಾ ಟೈಟಲ್ ತಕ್ಕ ಹಾಗೆ ಒಬ್ಬ ಹೀರೋಯಿನ್ ಬೇಕಂದ್ರೆ ಅದು ಕಾವ್ಯ ಅವರೇ ಆಗ್ಬೇಕು. ನನ್ನ ಒಂದು ಅನಿಸಿಕೆ. ಅಭಿಮಾನಿಗಳ ಅನಿಸಿಕೆನೂ ಅದನ್ನೇ, ನಮ್ಮ ಅನಿಸಿಕೆನೂ ಅದನ್ನೇ. ಏನಂತೀರ ಸ್ನೇಹಿತರೆ? ನಿಮ್ಮ ಪ್ರಕಾರ ಪಳಾರ್ ಸಿನಿಮಾದ ಹೀರೋಯಿನ್ ಕಾವ್ಯ ಅವರ ಅಲ್ವಾ? ಕಮೆಂಟ್ ಮಾಡಿ. ಕಾವ್ಯ ಅನ್ನೋರು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ. ಕಾವ್ಯ ಬೇಡ ಗುರು, ಬೇರೆ ಯಾರು ಹಾಕೊಳ್ಳಿ ಗುರು ಅನ್ನೋರು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ. ಕಮೆಂಟ್ ಮಾಡ್ತೀರ ತಾನೆ? ನಿಜವಾಗ್ಲು ಗಿಲ್ಲಿ ಅವ್ರ ಲುಕ್ಕೇ ಬೇರೆ ಆಗ್ಬಿಟ್ಟಿದೆಯಪ್ಪ. ಪಾಪ ನೋಡ್ತಾ ಇದ್ರೆ ಆ ಮೀಸೆ, ಆ ಗಡ್ಡ, ಆ ಪಳಾರ್ ಕ್ಯಾರೆಕ್ಟರ್ಗೆ ಸಖತ್ತಾಗಿ ಸೂಟ್ ಆಗಿದ್ದಾರೆ ಗಿಲ್ಲಿ ಅವರು. ಏನಂತೀರಾ ಅಲ್ವೇ? ಇನ್ನೇನು ಬಹಳ ಬೇಗ ನಡೀತಿದೆ ಶೂಟಿಂಗು. ಯಾಕಂದ್ರೆ KBN ಅವ್ರು ಹೇಳ್ಬಿಟ್ರ, ಲೇಟ್ ಮಾಡ್ಬೇಡಿ, ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಶೂಟಿಂಗ್ ಮಾಡ್ಬಿಡಿ, ಶೂಟಿಂಗ್ ಮಾಡಿಬಿಟ್ಟು ಸಿನಿಮಾ ರಿಲೀಸ್ ಮಾಡ್ಬಿಡಿ ಅಂತ. ಹಾಗಾಗಿ ನನಗನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಬೇರೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಯಾವೂ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ಗಿಲ್ಲಿ ನಟ, ಚಿಕ್ಕಣ್ಣ, ಹಾಗೆ ನಮ್ಮ ಶರಣ್ ಸರ್ ಇವ್ರು ಏನಾದ್ರೂ ಈಗ ಪ್ರೆಸೆಂಟ್ ಆಗಿ ಏನಾದ್ರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡಿದ್ರೆ ಮತ್ತೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವರು ಮುಂದೆ ಸೂಪರ್ ಸ್ಟಾರ್ ಆಗೇ ಆಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನನಗಷ್ಟೆಲ್ಲ, ನಾನು ದಾವಣಗೆರೆಯಲ್ಲಿ ಒಬ್ರನ್ನ ಕೇಳ್ದೆ, ಅವ್ರು ಹಂಗ ಹೇಳಿದ್ರು, ಸಾರ್ ಚಿಕ್ಕಣ್ಣ, ಗಿಲ್ಲಿ ನಟ, ಶರಣ್ ಸರ್ ಇವ್ರು ಮೂವರು ಕಾಮಿಡಿ ಸಿನಿಮಾಗಳು ಬರ್ಲಿ ಸಾರ್, ನೋಡಿ ಸರ್ ಜನ ಹೆಂಗ್ ಬರ್ತಾರೆ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಅಂತ ಹೇಳಿದ್ರು. ನಿಜವಾಗ್ಲೂ ಇದು ಕೂಡ ಒಂದು ಖುಷಿಯ ವಿಚಾರ. ಹಾಗಾಗಿ ಗಿಲ್ಲಿ ಅವರೇ ಆದಷ್ಟು ಬೇಗ ನಿಮ್ಮ ಸಿನಿಮಾ ಬರ್ಲಿ. ಇನ್ನೊಂದು ಮಾತು ಹೇಳಿದ್ರು ದಾವಣಗೆರೆಯಲ್ಲಿ, ಸರ್ ಗಿಲ್ಲಿ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದಾರೋ ಅದೇ ರೀತಿ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ ಬರ್ಬೇಕು ಸರ್. ಯಾಕಂದ್ರೆ ಬಿಗ್ ಬಾಸ್ ಶೋ ನೋಡ್ಬೇಕಾದ್ರೆ ಫ್ರೀಯಾಗಿ ಮನೇಲಿ ಕೂತ್ಕೊಂಡು ನೋಡೋರು. ಆದ್ರೆ ಅದೇ ಅಭಿಮಾನಿಗಳು ಈಗ ಗಿಲ್ಲಿ ಅವರ ಸಿನಿಮಾ ಗೆಲ್ಸ್ಬೇಕಂದ್ರೆ ಎಲ್ರು ಕೂಡ ದುಡ್ಡು ಕೊಟ್ಟು ಸಿನಿಮಾ ನೋಡಕ್ ಬರ್ಬೇಕು, ದೊಡ್ಡ ದೊಡ್ಡ ಕಟೌಟ್ಗಳು ಹಾಕ್ಬೇಕು, ಗಿಲ್ಲಿ ನಟ ಅವ್ರನ್ನ ಸಂಭ್ರಮಿಸ್ಬೇಕು ಅಂತ ಹೇಳಿದ್ರು. ನಿಜವಾಗ್ಲು ಇದು ಕೂಡ ಸತ್ಯವಾದ ಮಾತು. ಏನಂತೀರ ಸ್ನೇಹಿತರೆ? ಗಿಲ್ಲಿ ನಟನ ಫ್ಯಾನ್ಸ್ ಗಳೆಲ್ಲ ಏನಿದ್ದೀರಿ, ಎಲ್ರು ಕೂಡ ಈ ಗಿಲ್ಲಿ ನಟ ಅವರ ಪಳಾರ್ ಸಿನಿಮಾವನ್ನ ಗೆಲ್ಸಿ, ಅದು ಸುಮ್ನೆಲ್ಲ ಅಭೂತಪೂರ್ವ ಯಶಸ್ಸು ಸಿಗ್ಬೇಕು ಈ ಸಿನಿಮಾಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಕನ್ನಡ ಚಿತ್ರರಂಗ ಬೆಳೆಸಿ, ಕನ್ನಡ ಚಿತ್ರರಂಗ ಉಳಿಸಿ.
ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.